ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹ ಆಯಿತು. ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆ ಆಗಿಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ, ನೋವು ಉಂಡವರು ಜ್ಞಾನಿಯಾಗ್ತಾರೆ. ನಮ್ಮ ಗಮನ ಗುರಿಯ ಮೇಲೆ ಇರಬೇಕು, ಅಡೆತಡೆಗಳ ಮೇಲಲ್ಲ. ಬದುಕಿನ ಕ್ಷಣ ಕ್ಷಣದ ಖುಷಿ ಅನುಭವಿಸುವವರಿಗೆ ಜೀವನವೇ ಒಂದು ಹಬ್ಬ. ಸೇಡು ಅಂದರೆ ಶತ್ರುಗಳ ವಿರುದ್ಧ ತಿರುಗಿ ಬೀಳುವುದಲ್ಲ, ಅವರ ಮುಂದೆ ಬೆಳೆದು ನಿಲ್ಲುವುದು. ಎಲ್ಲರಿಗೂ ಒಂದೇ, ಆದರೆ ಈಜು ಬಂದವನಿಗೆ ಮುತ್ತುಗಳು ಸಿಗ್ತವೆ, ಬಲೆ ಹಾಕಲು ಬಂದವನಿಗೆ ಮೀನು ಸಿಗ್ತವೆ, ನಿಂತು ನೋಡುವವನ ಕಾಲು ಮಾತ್ರ ಒದ್ದೆಯಾಗಿರುತ್ತವೆ. ಹಾಗೆಯೇ ಜೀವನ ಕೂಡ ಇಷ್ಟೇ, ಎಲ್ಲರಿಗೂ ಒಂದೇ ಜೀವನ. ಆದರೆ ನಮ್ಮ ಪ್ರಯತ್ನ ಮಾತ್ರ ಇಲ್ಲಿ ನಮ್ಮ ಬಲ ಆಗಿರುತ್ತದೆ. ಕಠಿಣ ಪರಿಶ್ರಮದ ಮುಂದೆ ಬೇರೆಲ್ಲವೂ ಶೂನ್ಯ. ಸಂಬಂಧಗಳೇ ಸಂಪತ್ತಾಗಬೇಕು ಹೊರತು ಸಂಪತ್ತಿನಿಂದ ಸಂಬಂಧಗಳು ಆಗಬಾರದು. ನಡೆಯುವ ದಾರಿಯಲ್ಲಿ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ಯಾವಾಗಲೂ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಬಗ್ಗೆ ಸುಳ್ಳು ಸುದ್ದಿಯನ್ನು ನಿಮ್ಮನ್ನು ದ್ವೇಷಿಸುವವರು ಹುಟ್ಟಿಸುತ್ತಾರೆ, ಅವಿವೇಕಿಗಳು ಅವುಗಳನ್ನು ಹರಡಿಸುತ್ತಾರೆ, ಮೂರ್ಖರು ಅವುಗಳನ್ನು ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದಿದ್ದರೆ ಹಾಲು ಕೆಟ್ಟು ಹೋಗುತ್ತದೆ. ಹಾಗೆಯೇ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲವೆಂದರೆ ಮಾತಿಗೆ ಬೆಲೆ ಇರುವುದಿಲ್ಲ, ಅಲ್ಲಿ ಮನಸ್ಸು ಕೆಟ್ಟು ಹೋಗುತ್ತದೆ. ನಮಗೆ ಬೇಕಾದಲ್ಲಿ ಬೆರೆತು ನಡೆಯೋಣ, ಸಾಕಾದಲ್ಲಿ ಸರಿದು ನಡೆಯೋಣ. ಎರಡೂ ಬೇಡವಾದಲ್ಲಿ ನಮ್ಮ ಪಾಡಿಗೆ ನಾವು ಯಾರು ಮನಸ್ಸು ನೋಯಿಸದೆ ಸುಮ್ಮನೆ ಇರೋಣ. ಹೆಚ್ಚು ಯೋಚಿಸಿ ಹುಚ್ಚರಾಗುವ ಬದಲು ಕಡಿಮೆ ಚಿಂತಿಸಿ ಬುದ್ಧಿವಂತರಾಗಬೇಕು. ಬುದ್ಧಿ ಕೇಳದ ಮನಸ್ಸಿನ ಜೊತೆ ಸಂವಾದ ಮಾಡುವ ಬದಲು ಬುದ್ಧನಂತೆ ಮೌನಿಯಾಗಿರಬೇಕು. ಯಾವಾಗಲೂ ಸಂತೋಷವಾಗಿರಿ, ಏಕೆಂದರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗುವುದಿಲ್ಲ, ಅದರ ಜೊತೆಗೆ ನಮ್ಮ ಆಯುಸ್ಸಿನ ಒಂದು ದಿನವೂ ಮುಗಿದು ಹೋಗುತ್ತದೆ. ಮುಖದಲ್ಲಿ ಎಷ್ಟು ನಗು ಇರಬೇಕು ಎಂದರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದೆವೆಂದು ತಿರುಗಿ ಹೋಗಬೇಕು.